ಎಲ್ಲರಿಗೂ ನಮಸ್ಕಾರ. ಇವತ್ತು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಸ್ಪೋರ್ಟ್ಸ್ ಆಡಿಸ್ಬೇಕಾದ್ರೆ ಇವಾಗ ಆನ್ಲೈನ್ ಮಾಡಿದ್ದಾರೆ. ಸೊ ಅದರಲ್ಲಿ ಯಾವ ರೀತಿಯಲ್ಲಿ ಅಪ್ಲಿಕೇಶನ್ಸನ್ನು ಹಾಕಬೇಕು, ಆಮೇಲೆ ಇವಾಗ ಏನಾದರೂ ಒಂದು ಲೆವೆಲಲ್ಲಿ ಅವರು ಫಸ್ಟ್ ಅಥವಾ ಸೆಕೆಂಡ್ ಬಂದರು ಅಂತಂದರೆ ಅದನ್ನು ನೆಕ್ಸ್ಟ್ ಲೆವೆಲಿಗೆ ಯಾವ ರೀತಿಯಲ್ಲಿ ಮೂವ್ ಮಾಡಬೇಕು ಅಂತೇಳಿ ತಿಳಿದುಕೊಳ್ಳೋಣ. ಮೊದಲಿಗೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಲಾಗಿನ್ ಮಾಡಿರಿ. ಇದು ಕ್ಯಾಪ್ಚರ್ ಕೋಡ್, ಲಾಗಿನ್. ಈ ರೀತಿ ಇಂಟರ್ಫೇಸ್ ನಿಮಗೆ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ನಿಮಗೆ ಹೊಸದು ಅಪ್ಲಿಕೇಶನ್ಸ್ ಏನಾದರೂ ಹಾಕಬೇಕಾಗಿತ್ತು ಅಂತಂದರೆ ಅಪ್ಲಿಕೇಶನ್ ಅಂಥೇಳಿ ಹೋಗ್ಬೇಕು ರೀ. ಇಲ್ಲಿ ಪಿ ಟೀಚರ್ಸ್ ಅಂಥೇಳಿ ಕೇಳ್ತದೆ ರೀ. ಇಲ್ಲಿ ನಿಮ್ಮದು ಇಬ್ಬರು ಪಿ ಟೀಚರ್ಸನ್ನು ಮೆನ್ಷನ್ ಮಾಡ್ಬೇಕು ರೀ, ಒಂದು ಲೇಡೀಸ್ ಆಮೇಲೆ ಒಂದು ಜೆಂಟ್ಸ್ ಅಂಥೇಳಿ. ಇದು ರಿವ್ಯೂ ಅಂತಂದರೆ ಇವಾಗ ಸಬ್ಮಿಟ್ ಮಾಡಿರ್ತಕ್ಕಂಥ ಎಲ್ಲ ಅಪ್ಲಿಕೇಶನ್ಸನ್ನು ಇಲ್ಲಿ ನಾವೇನು ಮಾಡ್ಬೋದು ನೋಡ್ಬೋದು ರೀ. ಇದು ಮೂವ್ ಟು ಕ್ಲಸ್ಟರ್ ಅಂತ ಹೇಳಿದೆ ರೀ. ಇದು ಮೂವ್ ಟು ಕ್ಲಸ್ಟರ್ ಅಂತಂದರೆ ಇವಾಗ ನೀವೇನಾದರೂ ಆಟ ಆಡಿದ್ರಿ ಅಂತಂದರೆ ಆಟ ಆಡಿರ್ತಕ್ಕಂಥ ಹುಡುಗರಲ್ಲಿ ಗೆದ್ದಿದ್ರು ಅಂತಂತಂದರೆ ಅದನ್ನು ನೆಕ್ಸ್ಟ್ ಲೆವೆಲ್ ಅಂದರೆ ಕ್ಲಸ್ಟರ್ ಲೆವೆಲಲ್ಲಿ ಯಾವ ರೀತಿ ಮೂವ್ ಮಾಡಬೇಕು ಅನ್ನೋದನ್ನು ಈ ಇಂಟರ್ಫೇಸ್ ನಿಮಗೆ ಡಿಸ್ಪ್ಲೇ ಮಾಡ್ತದೆ ಇಲ್ಲಿ. ಇದು ಮೂವ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಫಸ್ಟ್ ಗರ್ಲ್ಸ್ ತಗೋರಿ, ಏಜ್ ಗ್ರೂಪ್, ಆಮೇಲೆ ಇಂಡಿವಿಜುವಲ್ ಇತ್ತು ಅಂದರೆ ಇಂಡಿವಿಜುವಲ್, ಅಥವಾ ಗ್ರೂಪ್ ಇತ್ತು ಅಂದರೆ ಗ್ರೂಪ್ ತೊಗೊಳ್ರಿ. ಇಲ್ಲಿ ನಿಮ್ಮದು ಗೇಮ್ಸ್ ಎಲ್ಲ ಸೆಲೆಕ್ಷನ್ ಮಾಡ್ಕೋಬೇಕ್ರಿ. ಇಲ್ಲಿ ಇಂಡಿವಿಜುವಲ್ ಆಮೇಲೆ ಇಲ್ಲಿ ಗ್ರೂಪ್ಸನ್ನು ಸೆಲೆಕ್ಷನ್ ಮಾಡಿಕೊಂಡು ಅಥ್ಲೆಟಿಕ್ಸ್ ಅಥವಾ ಗೇಮ್ಸ್ ಅಂತ ಇರ್ತದೆ ರೀ, ಅದು ನಿಮ್ದು ಯಾವ್ದು ಆಟ ಇರ್ತದಲ್ಲ ರೀ ಅದನ್ನು ಸೆಲೆಕ್ಷನ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮಗೆ ಲೀಸ್ಟ್ ಆಫ್ ಸ್ಟೂಡೆಂಟ್ಸ್ ಡಿಸ್ಪ್ಲೇ ಆಗ್ತದೆ. ಇಲ್ಲಿ 4x100 ಮೀಟರ್ಸ್ ರಿಲೇ ಇಂಡಿವಿಜುವಲ್ ಇದ್ದಾಗ ಅಲ್ಲಿ 4x100 ಮೀಟರ್ಸ್ ರಿಲೇ ಬರ್ತದೆ ಇಲ್ಲಿ. ಇಲ್ಲಿ ನೋಡಿರಿ ಲೀಸ್ಟ್ ಆಫ್ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದ್ದಾರೆ. ಇದು ಅಪ್ಲಿಕೇಶನ್ ಟು ನೆಕ್ಸ್ಟ್ ಲೆವೆಲ್ ಅಂದರೆ ಒಂದು ಲೆವೆಲಿಂದ ಇನ್ನೊಂದು ಲೆವೆಲಿಗೆ ಮೂವ್ ಮಾಡಬೇಕಾಗಿತ್ತು ಅಂತಂದರೆ ಈ ಇಂಟರ್ಫೇಸ್ ನಿಮ್ಗೆ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿ ಚೆಕ್ ಬಾಕ್ಸ್ ಇದಾವ್ರಿ, ಇಲ್ಲಿ 2 ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೋಬೇಕ್ರಿ. ಇಲ್ಲಿ ಕ್ಲಾಸಸ್ ಡಿಸ್ಪ್ಲೇ ಆಗ್ತದೆ ರೀ, ಅವ್ರ ಡೇಟ್ ಆಫ್ ಬರ್ತ್ ಎಲ್ಲನೂ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿ ಇಲ್ಲಿ ನೀವು ಮೆನ್ಷನ್ ಮಾಡಿದಾಗ ಇಲ್ಲಿ ನೀವು ಅಪ್ಲಿಕೇಶನ್ಸ್ ಅಂದರೆ ಮೂವ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಹುಡುಗರದೆಲ್ಲ ಇಲ್ಲಿ ಡೇಟಾ ಇಲ್ಲಿ ಡಿಸ್ಪ್ಲೇ ಆಗ್ಯದಲ್ಲ ರೀ. ಇಲ್ಲಿ ಕೋಚ್ ಅಂತ ಹೇಳಿ ಕೇಳ್ತದೆ ರೀ, 2 ಕೋಚ್ ಇರ್ತದೆ ರೀ. ಒಂದು ಕೋಚ್ ಇಲ್ಲಿ ಮೇಲ್, ಇನ್ನೊಂದು ಮ್ಯಾನೇಜರ್ ಕೋಚ್ ಅಂತ ಹೇಳಿ ಇರ್ತದೆ ರೀ, ಅದನ್ನು ಫೀಮೇಲ್ ಅಂತ ಹೇಳಿ ಮಾಡಬೇಕು. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ನೋಟ್ ಇದೆ ನೋಡಿರಿ. ಫಾರ್ ಗರ್ಲ್ಸ್ ಟೀಮ್ ಎ ಫಿಮೇಲ್ ಮ್ಯಾನೇಜರ್ ಇಸ್ ಕಂಪಲ್ಸರಿ ಅಂತೇಳಿ, ಫಾರ್ ಬಾಯ್ಸ್ ಟೀಮ್ ಎ ಮೇಲ್ ಮ್ಯಾನೇಜರ್ ಇಸ್ ಕಂಪಲ್ಸರಿ ಅಂತೇಳಿ ಇಲ್ಲಿ ಒಂದು ಮೇಲ್ ಹಾಕ್ಬೇಕು ರೀ, ಇಲ್ಲಿ ಒಂದು ಫಿಮೇಲ್ ಕೋಚನಲ್ಲಿ ಎಂಟ್ರಿ ಮಾಡ್ಬೇಕು ರೀ. ಇಲ್ಲಿ ನೆಕ್ಸ್ಟ್ ಪುಷ್ ಅಂಥೇಳಿ ಇಲ್ಲಿ ವ್ಯೂ ಅಪ್ಲಿಕೇಶನ್ ಅಂತ ಇದೆ ರೀ. ಇಲ್ಲಿ ನೀವೇನಾದರೂ ಎಷ್ಟು ಜನದ ಅಪ್ಲಿಕೇಶನ್ಸಲ್ಲಿ ಬಂದಿದೆ ಅಂತೇಳಿ ನೋಡಬೇಕಾಗಿತ್ತಂದ್ರೇ ಅಲ್ಲಿ ವ್ಯೂ ಅಪ್ಲಿಕೇಶನ್ಸ್ ಹತ್ರನೂ ಹೋಗ್ಬೋದು. ಅಲ್ಲಿ ಇಂಡಿವಿಜುವಲಲ್ಲಿ 100 ಮೀಟರ್ಸ್, 200 ಮೀಟರ್ಸ್, 800 ಮೀಟರ್ಸ್, ಆಮೇಲೆ 100x400 ರಿಲೇ ಅವೆಲ್ಲ ಇರ್ತದೆ ರೀ. ಅಲ್ಲಿ ಎಷ್ಟು ಜನ ನಿಮ್ಮಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಅವಷ್ಟನ್ನು ಚೆಕ್ ಬಾಕ್ಸಲ್ಲಿ ಸೆಲೆಕ್ಷನ್ ಮಾಡ್ಕೊಂಬಿಟ್ಟು ಇಲ್ಲಿ ಕೋಚನ್ನು ಸೆಲೆಕ್ಷನ್ ಮಾಡ್ಕೋಬೇಕು ರೀ. ಒನ್ಸ್ ಅಗೇನ್ ಒಂದೊಂದು ಆಟಕ್ಕೂ ಇದು ಪ್ರತಿ ಸತಿ ಮಾಡ್ಕೊಲೇಬೇಕು. ಒಂದು ಮೇಲ್, ಇನ್ನೊಂದು ಫೀಮೇಲ್. ನೆಕ್ಸ್ಟ್ ಇಲ್ಲಿ ಪುಷ್ ಅಂತ ಹೇಳಿದೆ ನೋಡಿರಿ, ಪುಷ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಅದು ಒಂದು ಲೆವೆಲಿಂದ ಇನ್ನೊಂದು ಲೆವೆಲಿಗೆ ಅದು ಮೂವ್ ಆಗಿಬಿಡ್ತದೆ ರೀ. ಇಲ್ಲಿ ಒಂದು ಮೆಸೇಜ್ ಡಿಸ್ಪ್ಲೇ ಆಗ್ತದೆ ನೋಡಿರಿ, ರಿಮೂವ್ 1 ಪಾರ್ಟಿಸಿಪೆಂಟ್ಸ್ ಕೆನಾಟ್ ಎಕ್ಸೀಡ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 2. ಅಲ್ಲಿ ಇಬ್ಬರದೇ ತೊಗೋಬೇಕು ರೀ. 3 ಜನ ತೊಗೊಂಡ್ರಿ ಅಂತಂದರೆ ಒಂದನ್ನು ರಿಮೂವ್ ಮಾಡಿರಿ ಅಂತ ಹೇಳ್ತದೆ ರೀ. ಅಲ್ಲಿ ಒಂದು ಚೆಕ್ ಬಾಕ್ಸಲ್ಲಿ ಯಾವುದು ಇರಬಾರ್ದು ಅಥವಾ ಯಾವುದು ಹುಡುಗಿಯಲ್ಲಿ ಬಂದಿಲ್ಲ ಆ ಹುಡುಗಿದಲ್ಲಿ ಅನ್ಚೆಕ್ ಮಾಡ್ಬೇಕು ರೀ. ಅದನ್ನು ಈ ಇಬ್ಬರದಷ್ಟೇ ಸೆಲೆಕ್ಷನ್ ಮಾಡಿಕೊಂಡು ನೆಕ್ಸ್ಟ್ ಅಗೇನ್ ಪುಷ್ ಮಾಡ್ಬೇಕು ರೀ. ಇಲ್ಲಿ ಇದು ಪುಷ್ ಮಾಡಿದರೆ ಸಬ್ಮಿಟೆಡ್ ಅಪ್ಲಿಕೇಶನ್ಸಲ್ಲಿ ನೋಡ್ಬೋದು. ಇಲ್ಲಿ ಸಬ್ಮಿಟೆಡ್ ಅಪ್ಲಿಕೇಶನ್ಸ್ ಅಂತ ಹೇಳಿದೆ ನೋಡಿರಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಷ್ಟು ಜನದ ನೀವು ಅಲ್ಲಿ ಪುಷ್ ಮಾಡಿರ್ತೀರೋ ಅಂದರೆ ಒಂದು ಲೆವೆಲಿಂದ ಇನ್ನೊಂದು ಲೆವೆಲಿಗೆ ಏನು ಮಾಡಿರ್ತೀರಲ್ಲ ರೀ ಆ ಎಲ್ಲ ಸ್ಟೂಡೆಂಟ್ಸನ್ನು ಅಲ್ಲಿ ನೋಡ್ಬೋದು. ಬಟ್ ಅಲ್ಲಿ ನೋಡಬೇಕಾಗಿತ್ತು ಅಂದರೆ ಅಥ್ಲೆಟಿಕ್ಸ್ ಗೇಮ್ಸಲ್ಲಿ ಒಂದೊಂದು ಆಟಗಳನ್ನು ಅಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕು ರೀ. ಇದು ಅಪ್ಲಿಕೇಶನ್ ಸಬ್ಮಿಟ್ ಆಗಿರ್ತಕ್ಕಂಥ ಎಲ್ಲ ಹುಡುಗರದ್ದು ಡೀಟೇಲ್ಸ್ ರೀ. ಇದು ಅದು ಥ್ರೋಬಾಲ್ ಆಗಿರ್ಬೋದು, ಖೋಖೋ ಆಗಿರ್ಬೋದು, ಅಲ್ಲಿ ಕೇಳ್ತದೆ ನೋಡಿರಿ ಆರ್ ಯು ವಾಂಟ್ ಟು ಸಬ್ಮಿಟ್ ಅಂಥೇಳಿ. ಅದನ್ನು ಎಸ್ ಅಂತ ಹೇಳಿ ಅಂದ್ರಿ ಅಂತಂದರೆ ಎಲ್ಲ ಲೀಸ್ಟ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ ಡಿಸ್ಪ್ಲೇ ಆಗಿಬಿಡ್ತದೆ ರೀ.
ಆಮೇಲೆ ಇವಾಗ ನೀವು ಹೊಸದೇನಾದರೂ ಅಪ್ಲಿಕೇಶನ್ಸ್ ಹಾಕಬೇಕಾಗಿತ್ತು ಅಂತಂದರೆ ಅಥವಾ ಹೊಸ ಹುಡುಗರದ್ದು ಏನಾರು ಎಂಟ್ರಿ ಮಾಡಬೇಕಾಗಿತ್ತಂದ್ರೆ ಇಲ್ಲಿ ಅಪ್ಲಿಕೇಶನ್ ಅಂತ ಇರ್ತದೆ ರೀ. ಇಲ್ಲಿ ಸ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಫೆಚ್ ಅಂಥೇಳಿ ಕ್ಲಿಕ್ ಮಾಡಿರಿ. ಇಲ್ಲಿ ಫೆಚ್ ಅಂಥೇಳಿ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಹುಡುಗಿ ಆಲ್ರೆಡಿ ಖೋಖೋ ಅಂಥೇಳಿ ಆಗಿದೆ ರೀ. ಈಗ ನನಗೆ ಇನ್ನೊಂದು ಆ್ಯಡ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಜೂನಿಯರ್ ಅಂಡರ್ ಯಾವ ಕ್ಯಾಟಗರಿ ಅಂತ ತೊಗೋಬೇಕು ರೀ. ಇಂಡಿವಿಜುವಲ್ ಅಥ್ಲೆಟಿಕ್ಸ್ ಅಂತ ಹೇಳಿ ತೊಗೋರಿ, ಬಾಯ್ಸ್ ಗರ್ಲ್ಸ್ ಇಲ್ಲಿ ಎಸ್ ಅಂತ ಹೇಳಿ ತೊಗೋರಿ. ಇಲ್ಲಿ ಅಥ್ಲೆಟಿಕ್ಸ್ ಕ್ಯಾಟಗರಿ ಅಂತಿದ್ದಲ್ಲಿ ಗೇಮ್ಸಲ್ಲಿ ಯಾವ ಗೇಮ್ಸಲ್ಲಿ ಬೇಕು ಅಂಥೇಳಿ ಅದನ್ನು ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಇವೆಂಟ್ ಅಂದರೆ ಸಾಕು. ಮೊದಲು ಖೋಖೋ ಒಂದೇ ಇತ್ತು ನೋಡಿರಿ. ಇಲ್ಲಿ ಆ್ಯಡ್ ಇವೆಂಟ್ ಅಂದ ತಕ್ಷಣ ಈಗ ನೀವು ಯಾವ ಆ್ಯಡನ್ನು ಹಾಕಿರ್ತೀರ ಅಂದರೆ ಇವೆಂಟ್ ಆ್ಯಡೆಡ್ ಸಕ್ಸಸ್ಫುಲ್ ಏನು ಬರ್ತದೆ ನೋಡಿರಿ. ಈಗ ಖೋಖೋ ವಿತ್ 4x100 ರಿಲೇ ಇದನ್ನು ಆ್ಯಡ್ ಮಾಡಿರ್ತೀವಲ್ಲ ರೀ. ಸೊ ಅದನ್ನು ಅಲ್ಲಿ ಡಿಸ್ಪ್ಲೇ ಆಗಿಬಿಡ್ತದೆ ರೀ. ಅದು ಆದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ನಿಮ್ಗೆ ಕಾಣಿಸ್ತದೆ ರೀ. ಇಲ್ಲಿ ನಿಮ್ಗೆ ಬ್ಯಾಂಕ್ ಡೀಟೇಲ್ಸ್ ಬೇಕಿತ್ತು ಅಂದರೆ ಹಾಕೋಬೋದು, ಇಲ್ಲ ಅಂದರೂ ನಡೀತದೆ ರೀ. ಇದೆಲ್ಲ ಆದ ತಕ್ಷಣ ನೀವು ಅಪ್ಡೇಟ್ ಅಂತ ಹೇಳಿ ಕ್ಲಿಕ್ ಮಾಡ್ಬೇಕು ರೀ. ಅಲ್ಲಿ ಫೋಟೋಸ್ ಆಮೇಲೆ ವೀಡಿಯೋಸ್ ಎಲ್ಲ ಸಿಗ್ನೇಚರ್ ಎಲ್ಲ ಹಾಕಿರ್ತೀರಲ್ಲ ರೀ. ಹಾಕಿದ ತಕ್ಷಣ ಇದು ಅಪ್ಡೇಟ್ ಅಂತ ಹೇಳಂದರೆ ಸಾಕು, ಆ ಹುಡುಗಿ ಡೀಟೇಲ್ಸ್ ಎಲ್ಲ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ ರೀ. ಇಷ್ಟು ಮಾಡಿದರೆ ಅಪ್ಲಿಕೇಶನ್ ಹಾಕೋದು ಆಯಿತು, ಆಮೇಲೆ ಒಂದು ಲೆವೆಲಿಂದ ಇನ್ನೊಂದು ಲೆವೆಲಿಗೆ ಮೂವ್ ಮಾಡೋದು ಆಯಿತು.